ಅಲ್ಲ ಇನ್ನೊಂದು ಸ್ವಲ್ಪ ಕಳೆದ್ರೆ ಇನ್ನೊಂದು 5 ವರ್ಷ 10 ವರ್ಷ ಕಳೆದ್ರೆ ಎಲ್ಲ ಈಗ ಕ್ಯಾಮ್ರಾ ಗಳಿಕಿಲ್ಲ. ಆಗ ಒತ್ತೋದು ಈಗೆಲ್ಲ ಮಾಮೂಲಿ ಚಾರ್ಜ್. ಮನೆಗೊಂದು ಡ್ರೋನ್ ತಗೊಂಡ್ರು ತಗೋತಾರೆ. ಕಲ್ಲಂಗಡಿ ತೋಟಕ್ಕೆ ಡ್ರೋನ್ ಅಲ್ಲಿ ಔಷಧಿ ಸಿಂಪಡಣೆ ಮಾಡ್ತಾ ಇರೋದು ನಾನು ವಿಡಿಯೋ ಮುಖಾಂತರ ನೋಡಿದ್ದೆ, ರಿಯಲ್ ಆಗಿ ನೋಡಿರ್ಲಿಲ್ಲ. ರಿಯಲ್ ಆಗಿ ನೋಡ್ದಂಗಾಯ್ತು. ನೀವು ಪೂರ್ತಿ ನೋಡಿ ನಿಮ್ಗೂ ಗೊತ್ತಾಗುತ್ತೆ. ಒಂದು 30 ಕ್ಯಾನ್ ಹೊಡಿತಿದ್ರೆ ಟೋಟಲಿ 20 ಕ್ಯಾನ್ ಟೋಟಲಿ. ಈಗ ನೋಡಿ ಈಗ 5 ಕ್ಯಾನ್ಗೆ 20 ಕ್ಯಾನ್ ಅಂದ್ರೆ ಈಗ 5 ಕ್ಯಾನ್ ಮುಗ್ದಾಯ್ತು. ಈಗ 5 ಕ್ಯಾನ್ಗೆ ಎಷ್ಟು ಔಷಧಿ ತಗೋತಿದ್ರು? ಔಷಧಿ ಜಾಸ್ತಿ ಆಗ್ತಿತ್ತು ಸರ್. 500 ರೂಪಾಯಿ ಔಷಧಿ ತಗೊಂಡ್ರಿ. ಬರೀ 8 ಲೀಟರ್ ಅಲ್ಲಿ ನೀವು ಹೊಡೆದಾಗ ನೀವು 100 ರೂಪಾಯಿ ಔಷಧಿ ಸಾಕು. ಔಷಧಿ ನಿಮ್ದೇನೆ? ಔಷಧಿ ನೀವು ನಾವು ಇದು ಗೊಬ್ಬರ ರೆಕಮೆಂಡ್ ಮಾಡ್ತೀವಿ. ಇಕ್ಕೋದು DAP, ಯೂರಿಯಾ, ಸಾಗರಿಕ ಇದನ್ನೆಲ್ಲ ನಮ್ಮ ಕಂಪ್ನಿದು ಕಂಪ್ನಿಯವರು ಗೊತ್ತಾ. ಸಾಗರಿಕ ನಾನು ಯೂಸ್ ಮಾಡಿದ್ದೀನಿ. ನೀವು ಯಾವ ಊರಣ್ಣ? ಬೊಮ್ಮನಹಳ್ಳಿ. ಇದು ಹೆಂಗೆ ಚಾರ್ಜಸ್ ಯಾವ ತರ ಏನು? ಚಾರ್ಜಸ್ ಒಂದು ಕ್ಯಾನ್ಗೆ 350 ರೂಪಾಯಿ ಚಾರ್ಜಸ್. ಒಂದು ಕ್ಯಾನ್ಗೆ ಅಂದ್ರೆ ರೈತರದ್ದು ಔಷಧಿ ಇಲ್ಲ. ಔಷಧಿ ಅವ್ರದ್ದು. ಇದು ಆರೋದೆಲ್ಲ ನಮಗೆ ಕವರ್ ಮಾಡ್ಕೊಳ್ಳಮ್ಮ. ಇದು ಮಿಷಿನ್ ಎಷ್ಟಣ್ಣ ಇದೆ? ಮಿಷಿನ್ ಅದು ಕಂಪ್ನಿದು ಕಂಪ್ನಿ ಅವ್ರು ರೆಕಮೆಂಡ್ ಮಾಡಿರೋದು, ಅದಕ್ಕೆ ನಾವು ಕೆಲಸ ಮಾಡ್ತೀವಿ. ಇದ್ರೆ ಒಂದು ಕ್ಯಾನ್ಗೆ ಇಷ್ಟು ಅಂತ ಚಾರ್ಜಸ್ ಅಷ್ಟೇ. ಎಷ್ಟು? 350 ರೂಪಾಯಿ. ಎಕರೆಗೆ 2 ಕ್ಯಾನ್ ತಗೊಳ್ಳೋದು. 10 ಲೀಟರ್ ಹಿಡಿಯುತ್ತೆ. 10 ಲೀಟರ್ ಹಿಡಿಯುತ್ತೆ. ಈಗ 2 ಎಕರೆಗೆ ಎಷ್ಟು ಅಂದಾಜು ಎಷ್ಟು ಬೇಕಾಯ್ತದೆ? ಈಗ 1 ಎಕರೆಗೆ 2 ಕ್ಯಾನ್ ಅಂದ್ರೆ 2 ಎಕರೆಗೆ 4 ಕ್ಯಾನ್ದಿಂದ 5 ಕ್ಯಾನ್. 5 ಕ್ಯಾನ್ ವಾಯ್ಸ್ ಎಳಿತದೆ ಅಲ್ಗ ನಿನ್ಗೆ? ಓಕೆ, ಇಲ್ಲಾಂದ್ರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತೀನಿ ಬಿಡು. ಅವ್ರು ಮಾತಾಡೋದು ಗೊತ್ತಾಗ್ಬೇಕಲ್ಲ. ಗೊತ್ತಾಗುತ್ತೆ. ನೀನ್ ಮಾತು ಕೊಟ್ಟು ಬೆಳೆಗೆಲ್ಲ ಹೊಡಿಬೋದು ಈ ತರ? ಭತ್ತ, ರಾಗಿಗೂ ಹೊಡಿಬಹುದು. ಗೊಬ್ಬರ DAP, ಯೂರಿಯಾ ಎಲ್ಲ ಬರುತ್ತಲ್ಲ. ಅಲ್ಲ ಇನ್ನೊಂದು ಸ್ವಲ್ಪ ಕಳೆದ್ರೆ ಇನ್ನೊಂದು 5 ವರ್ಷ 10 ವರ್ಷ ಕಳೆದ್ರೆ ಎಲ್ಲ ಈಗ ಕ್ಯಾಮ್ರಾ ಗಳಿಕಿಲ್ಲ. ಆಗ ಒತ್ತೋದು ಈಗೆಲ್ಲ ಮಾಮೂಲಿ ಚಾರ್ಜ್. ಈಗ ನೆಕ್ಸ್ಟ್ ಮನೆಗೊಂದು ಡ್ರೋನ್ ತಗೊಂಡ್ರು ತಗೋತಾರೆ, ಮಾಮೂಲಿ ಸ್ಪ್ರೇ ಮಾಡಕ್ಕಿಲ್ಲ. ಆತರ ಏನಂದ್ರೆ ನಿಮ್ಗೆ ಔಷಧಿ ಉಳಿತಾಯ ಆಗುತ್ತೆ, ಗೊಬ್ಬರ ಉಳಿತಾಯ, ಮತ್ತೆ ಭೂಮಿಗೆ ಗೊಬ್ಬರ ಹಾಕಿ ಭೂಮಿ ಹಾಳಾಗೋದನ್ನ ತಪ್ಪಿಸುತ್ತೆ. ಅಲ್ಲ ಇನ್ನ ಚಿಕ್ಕ ತಗೋಬಿಟ್ರೆ ಅದು ಎಷ್ಟಾಗುತ್ತೆ ಅಂತ ಏನಾರ ಅವ್ರಿಗೆ ಐಡಿಯಾಸ್ ಗೊತ್ತಾಗೋದ್ರೆ ತಗೊಂಡೇ ಬಿಡ್ತಾರೆ ಬೇಕಾರೆ ಅವ್ರಿಗೆ. ಹೇಳಪ್ಪ ಏನೋ ನಿಂಗ? ಅಯ್ಯೋ ಇಲ್ಲ ಅದಕ್ಕೆ ಕೇಳ್ಕಂದೆ. ಅಂದ್ರೆ ಕೆಲವೊಂದು ಈಗ ಟಮಾಟೆ ಹೊಡಿತೀನಿ ಅಂದ್ರೆ ಅವು ಸಣ್ಣ ಹುಡ್ತಾವಲ್ವ ಅಂತ ನೀವು ಅದೇ ಹೇಳ್ತೀವಿ ನಾವು. ಸ್ವಲ್ಪ ಚೆಕ್ ಗಾಳಿ ಬಡ್ತ ಜಾಸ್ತಿ ಇರಬಾರ್ದು. ಇಲ್ಲ ನೀವು ಅನ್ಕೊಂಡಿದ್ದೀರಿ ಗಾಳಿ ಬಡ್ತ ನಮ್ಮ ಫ್ಯಾನ್ ಪ್ರೆಷರ್ ಕಲಿತಾರೆ. ಪ್ರೆಷರ್ ಇದ್ದೇ ಇರುತ್ತೆ. ಗಾಳಿ ಹೋದ್ರು ಬೀಳೋದು ಬಿದ್ದೇ ಬೀಳುತ್ತೆ. ಎಷ್ಟಡಿ ಹೈಟ್ ಅಲ್ಲಿ ಇದು ಸ್ಪ್ರೇ? ಸರ್ ಏನ್ ಬೆಳೆ ಇರುತ್ತೆ ಅದ್ರ ಮೇಲೆ ನಾವು 2 ಮೀಟರ್ ಇಡ್ತೀವಿ. ಆಲ್ರೆಡಿ ಈಗ ಟೊಮೊಟೊ ದಡಿ ಹಾಕಿರ್ತಾರೆ ಅಂತಂದ್ರೆ ನೀವು ಇನ್ನ ಎತ್ತರ ಮಾಡ್ಬೇಕು. ದಡಿಯಿಂದ ಮೇಲ್ಗಡೆ ಹೊಡಿಬೇಕು. ಆ ಕೆಳಗಡೆಗೆ ಔಷಧಿ ಬರುತ್ತೆ, ಏನು ತೊಂದರೆ ಇಲ್ಲ. ಈಗ ಯಾರಾದ್ರೂ ಟೊಮೊಟೊ ಇದ್ರೆ ಬೇಕಾದ್ರೆ ತೆಂಗಿನ ಮರದ ಒಳಗಡೆ ಹೋಗಲ್ಲ. ಸೆನ್ಸರ್ ಇದೆ. ತೆಂಗಿನ ಮರಗಳು ಇರಬಾರ್ದು, ಒಟ್ನಲ್ಲಿ ಬೈಲಾಗಿರ್ಬೇಕು, ಚೆನ್ನಾಗಿರುತ್ತೆ. ಬೈಲಾಗಿರ್ಬೋದು. ಬೈಲ್ ಇದ್ದಿದ್ರೆ ಬೇಕಾದ್ರೆ 1 ಕ್ಯಾನ್ ಹೊಡಿತಿದ್ದೆ. ನೀವು ನಿಮ್ಮ ಟೊಮೊಟೊ ಗಿಡದ ಕೆಳಗಡೆ ಅದು ಎಲ್ಲಿ ಏನ್ ಇಟ್ಕೋತೀರಾ ಇಟ್ಕೊಳ್ಳಿ, ಇಂಥ ಜಾಗದಲ್ಲಿ ನಮ್ಗೆ ಔಷಧಿ ಬೀಳ್ಬೇಕು ಬೀಳುತ್ತೆ. ಸ್ಪೋರ್ಟ್ಸ್ ಬೀಳುತ್ತೆ ಬಿಡಿ, ಗಾಳಿ ಬಿಡ್ತಾ ಅಷ್ಟೇ. ಮುಂದೆ ಹೋದ್ಮೇಲೆ ನೋಡ್ಕೋಬೋದಲ್ಲ ಯಾವ ತರ ಔಷಧಿ ಬಿದೈಲ್ಲ ಅಂತ ಅಂದ್ಬಿಟ್ಟು. ಸ್ಟಾರ್ಟ್ ಮಾಡೋಣ ಈಗ. ಔಷಧಿ ತುಂಬ ಔಷಧಿ ಹಾಕೋ. ನಾನು KBR ಬಂದ್ಬಿಟ್ಟವ್ರೆ ಅನ್ಬಿಟ್ಟು ಬಂದೆ. ನೋಡ್ಬಿಟ್ಟು ನಮ್ಮ ವಿಜಯನಂದ ಯಾಕ ಅಂತ ಕಲ್ತ ಅಂತದ್ ಏನ್ ಮಾಡಿದ್ರಿ? KBR ಏನಾರ 5 ರೂಪಾಯಿಗೆ ಹೆಂಗೋ ಏನೋ ಅಂತ ಏನಾರ ಹೇಳಾರ ಏನು ಅನ್ಕೊಂಡ್ ಬಂದೆ. ಸ್ಟಾರ್ಟ್ ಆಗೈತಾ? ನಿನ್ ಗಂಡ ಫೋನ್ ಮಾಡ್ತಲ್ಲ ನಾವು ಅಸ್ಕೆ ಓಡ್ ಬಂದೆ. ಅಯ್ಯೋ ಮಧ್ಯಾಹ್ನದಿಂದ ಕೆಂಪಣ ಸ್ಟಾರ್ಟ್ ಆಗೈತಾ? ಓಡ್ತೈತೆ. 4 ನಿಮಿಷ ಇಡೀ ಅದು ಫೋಕಸ್ ಮಾಡು. ಅನ್ಬಿಟ್ಟು ಅಂತ ಹೇಳೋ ಯೋಗ ಟಿಕ್ಕಲ್ಲಿ ಅವನೊಂದ್ಸರ ಕೆಂಪಣ ಬೂಸಂದ್ರ ಸುನಿಯವರು ಕರಂಡಿಗೆ ಮಾತಾಡಿ. ಈಗ ಲೀಟರ್ ಲೆಕ್ಕ ನೋಯ್ಬೇಕು, ಅಳತೆ ಮಾಡಿ. ಇದ್ರು ನಡೀತದೆ. ನಮ್ ಕ್ಯಾನ್ಗೆ ಸೋಸ್ಬೇಕು. ಅಲ್ಲೇ ಜಾಲ್ರಿ ಐತಲ್ಲ, ಹಂಗೆ ಅಲ್ಲೇ ಜಾಲ್ರಿ ಐತೆ. ಇಲ್ಲೊಂದು ಫಿಲ್ಟರ್ ಇದೆ. ಯಾಕಂದ್ರೆ ಅದು ಧೂಳ್ ನಿನ್ ಮಾಮೂಲಿ ಇದ್ ಮಾಡ್ಬಿಡ್ವೆ, ಯಾವ್ದೋ ಒಂದು ಬಕೆಟ್ ಕಲ್ಸಿರಿ ಎತ್ತೆತ್ತು ಹೋಗಿ. ಫಸ್ಟ್ ಟೈಮ್ ಈ ಡ್ರೋನ್ ನಲ್ಲೇ ಸ್ಪ್ರೇ ಮಾಡಿಸ್ತಾರ ನೋಡ್ತಾ ಇರೋದು. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಕ್ಕೆ ನಿಂಗ ಆಯ್ತಾ ಮಕ್ಕ ತೋರಪ್ಪ ಆಯ್ತು. ನಾವ್ ಬಿಡಿ ದಿನ ಕಾಣಿಸ್ತಾ ಇರ್ತೇವೆ. ಊಟ ಮಾಡುದು ನೀವು ಕಂಡಿಡಿಯೋದು ಗುದ್ದಿ ತಗೊಂಡಿದ್ವು. ಟಮಾಟ ಮಾಡ್ಬೇಕು ದುಡ್ಡು ಯಾಕಲ್ಲಪ್ಪ. 2 ಕ್ಯಾನ್ 1 ಎಕರೆ ಕನೆ. 5 ಕ್ಯಾನ್ ಹೊಡಿತೀವಿ. ಈಗ 5 ಕ್ಯಾನ್ ಇಲ್ವಲ್ಲ, ಎಷ್ಟು ಬರೀ 10 ಲೀಟರ್ ಗಾಳಿ ಆಗುತ್ತೆ. 10 ಲೀಟರ್ ಮುಗೀತು. 18 ಲೀಟರ್ ಹಿಡಿತದೆ ನಾವು ಹೊಡಿಯೋ ಕ್ಯಾನ. 18 ಲೀಟರ್
ಟಮಾಟಿಗೆ ಒಗ್ಗಡಿ ಅಂದ್ರೆ 20 ಅಲ್ಲಿಗೆ ಖಾಲಿ ಆಗೋದಿಲ್ಲ. ಅಂದ್ರೆ ಸ್ಪೀಡ್ ಜಾಸ್ತಿ ಇದು ಮಾಡಿದ್ರೆ ನಾನು ಹೊಡೆಯಂಗೆ ಇಲ್ಲ, ಅದೇ ಹೋಗ್ಬಿಟ್ಟು ಅದೇ ಲೈನ್ ಹಾಕೊಂಡು ಅದೇ ಹೊಡ್ಕೊಂಡು ಬಂದು ಅದೇ ನಿಂತ್ಕೊಳ್ಳೋದು, ಸ್ಪೀಡ್ ಇರುತ್ತೆ. ಮೋಟ್ರ್ ಆಟ ಹಾಕೊಟ್ ಬಂದ್ರೆ ಮೋಟ್ರ್ ಎತ್ಕೊ ಹೊಡಿಕಿಲ್ವಾ ಹಂಗೆ? ಹಾ ನಮ್ ಶ್ರುತಿಗಂತ ಬಂದಿರ ಎಲ್ಲಾರ್ಗು ಫೋನ್ ಮಾಡ್ಕೊಂಡಿತ್ತು. ನಿನ್ಗೆ ಮಗ ಸುನಿ ಮಾಡಿದ ಸುನಿಯಾ ಬೈಲಿ ಬೇಗ ಅಂತ. ರಿಸಲ್ಟ್ ಒಂದ್ಸರಿ ಮತ್ತೆ ಟಮಾಟಿ ಉದುರ್ಬೋದು. ಕಲ್ಲಂಗಡಿ ಮೂಟೆ ಐಟಮ್ ಏನೈತಿಲ್ಲ ವಿಜಯ್? ಬಟ್ ಇವು ಟೊಮೆಟೊ ಎಲೆಗಳು ಹೆಂಗ್